3ನೇ ತಾರೀಕು ಬುಧವಾರ ಸಂಜೆ 4:05 ಪ್ರಮಾಣ ವಚನ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಮಂತ್ರಿಗಳು ಯಾರ್ಯಾರು ಆಗಬಹುದು, ಏನು ಕ್ರೈಟೀರಿಯಾ ಅನ್ನುವ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೀವಿ. ಪ್ರಶಾಂತ್, ಒಕ್ಕಲಿಗ ವೋಟ್ ಬ್ಯಾಂಕು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಕಡೆ ತರಬೇಕಾಗಿದೆ, JDS ಡೆಸಿಮಿನೇಟ್ ಮಾಡಿಬಿಡಬೇಕು ಅನ್ನುವ ಪ್ಲ್ಯಾನ್ನಲ್ಲಿ ಇವರು ಇರ್ತಾರೆ. ಅದನ್ನು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಇಬ್ಬರೇ ಮಾಡಬೇಕಾ, ಅಥವಾ ಹಳೆ ಮೈಸೂರು ಭಾಗದ ಒಕ್ಕಲಿಗ ನಾಯಕರನ್ನ ಬೆಳೆಸಿ ಅವರ ಮೂಲಕ ಮಾಡುವಂಥ ಆಲೋಚನೆಗಳಿದೆಯಾ? ಈಗ ಉದಾಹರಣೆ ಹಾಸನ ಶಿವಲಿಂಗೇಗೌಡರು ಹುರುಪಿನಲ್ಲಿದ್ದಾರೆ, ಮಾಗಡಿ ಬಾಲಣ್ಣ ಹುರುಪಿನಲ್ಲಿದ್ದಾರೆ. ಅಲ್ಲ, ಡೆಫಿನೆಟ್ಲಿ ತುಂಬ ಸೋಷಿಯಲ್ ಕಾಂಬಿನೇಷನ್ಸನ್ನು ಆ ಕಡೆಯಿಂದ ಈ ಕಡೆ ಅಲಗಾಡಿಸೋಕೆ ಭಾಳ ಕಷ್ಟ ಆಗುತ್ತೆ ಕೆಲವೊಂದು ಸಲ. ಅದು ಈಗ ಒಕ್ಕಲಿಗ ಎಷ್ಟಿದ್ರು, ಈಗ ಕೃಷ್ಣ ಬೈರೇಗೌಡರು ಇದ್ದರು, ಹೌದು, ಚಲುವರಾಯಸ್ವಾಮಿ ಇದ್ದರು, ಡಿ ಕೆ ಶಿವಕುಮಾರ್ ಇದ್ದರು ಅಲ್ವಾ, ಒಕ್ಕಲಿಗ ಕೋಟಾದಿಂದ MC ಸುಧಾಕರ್ ಇದ್ದರು ಒಕ್ಕಲಿಗರಾಗಿ. ಸೊ ಈಗ ಎಷ್ಟು ನೀವು ಎಡಿಷನ್ ಮಾಡೋದಂದರೆ 7-8 ಒಕ್ಕಲಿಗರಿಗಂತೂ ಕೊಡೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿ, ಹೀಗಾಗಿ ಎಷ್ಟು ಕೋಟಾ ಇದೆ ಅಷ್ಟರಲ್ಲೇ ಅದನ್ನು ಕೊಟ್ಟು ಈಗ ಶಿವಲಿಂಗೇಗೌಡರು ಹಾಸನದಲ್ಲಿ ಬೇರೆ ಡೆಫಿನೆಟ್ಲಿ ಹಾಸನದಲ್ಲಿ ಒಂದು ರಿಪ್ರೆಸೆಂಟೇಷನ್ ಕೊಡಬೇಕಾಗುತ್ತೆ. ಹೌದು, ಯಾಕಂದರೆ ಈ ಸಲ ಲೋಕಸಭಾ ಸೀಟ್ ಕೂಡ ಕಾಂಗ್ರೆಸ್ಸಿಗೆ ದೊರೆತಿದೆ. ಕೃಷ್ಣ ಬೈರೇಗೌಡರು ಬೆಂಗಳೂರಿನಲ್ಲಿ ಅವ್ರನ್ನ ಬಿಡೋಕ್ಕಾಗಲ್ಲ. MC ಸುಧಾಕರ್ ಒನ್ ಆಫ್ ದ, ಈ ಕೃಷ್ಣ ಬೈರೇಗೌಡರು ಮತ್ತು MC ಸುಧಾಕರ್ ಕಾಂಗ್ರೆಸ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಮಂತ್ರಿಗಳಲ್ಲೂ ಬರ್ತಾರೆ. ಸೊ ನೀವು ಈಗ MC ಸುಧಾಕರನ್ನು ಇಟ್ಕೊಳ್ತಾರ, ಬಿಡ್ತಾರ, ಅಥವಾ ಹೊಸ ಕಾಂಬಿನೇಷನ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ತರ್ತಾರ, ಇವು ಚರ್ಚೆಗಳಿವೆ. ಒಂದು, ಇವು ಬಣಗಳಿಂದ ಕೂಡ ನಿರ್ಧಾರಿತ ಆಗುತ್ತೆ. ಇನ್ನೊಂದು, ಹೈಕಮಾಂಡ್ ಯಾರನ್ನ ವಿಟೋ ಪವರ್ ಯೂಸ್ ಮಾಡಿ ಇಲ್ಲ ಇವ್ರು ಇರಲೇಬೇಕು, ಇಲ್ಲಪ್ಪ ಡಿ ಕೆ ಶಿವಕುಮಾರ್ಗೆ ಇಷ್ಟ ಇಲ್ಲ ಅಂದರೂ ಅಡ್ಡಿ ಇಲ್ಲ, ಇವ್ರು ಕ್ಯಾಬಿನೆಟ್ನಲ್ಲಿ ಇರಬೇಕು ಅಂತ ಎಷ್ಟು ಅನ್ನೋದನ್ನು ಎಷ್ಟು ಹೆಸರು ಹೈಕಮಾಂಡ್ ಹೇಳುತ್ತೆ. ಹೈದರಾಬಾದ್ ಕರ್ನಾಟಕ ಆಲ್ಮೋಸ್ಟ್ ಖರ್ಗೆ ಅವರು ಡಿಸೈಡ್ ಮಾಡ್ತಾರೆ. ಈಗ ಜಾರಕಿಹೊಳಿ ಒಂದು ವೇಳೆ ಅಧ್ಯಕ್ಷರಾದರೆ ನಿಮ್ಗೆ ನಾಯಕ ಸಮುದಾಯದಿಂದ ಯಾರು? ಈಗ ನಾಗೇಂದ್ರರನ್ನ ಮತ್ತೆ ತರ್ತಾರ? ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಿದ್ರು ನಾಗೇಂದ್ರನ್ ತರ್ತೀವಿ ಅಂತ. ಮತ್ತು ಈಗ ನೀವು ಹೊಸ ಕ್ಯಾಬಿನೆಟ್ ಮಾಡುವಾಗ ಅವ್ರ ವಿರುದ್ಧ ಒಂದು ಕಳಂಕ ಇದ್ದೇ ಇದೆ ಅಲ್ವಾ? ಕರೆಕ್ಟ್, ಹೌದು. ಅದರ ಹೊರತಾಗಿಯೂ ಅವರನ್ನು ಸಂಪುಟ ತರ್ತೀರಾ ಅಥವಾ ಬೇರೆ ಯಾವ ಹೆಸರುಗಳಿವೆ? ಈ ಚರ್ಚೆಯೂ ಕೂಡ ನಡೀಬೇಕಾಗತ್ತೆ. ಈಗ ಶರಣ್ ಪ್ರಕಾಶ್ ಪಾಟೀಲ್, ಖರ್ಗೆ ಅವ್ರಿಗೆ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಪಾಲಿಟಿಕ್ಸ್ ಮಾಡಲಿಕ್ಕೆ ಒಬ್ಬ ಲಿಂಗಾಯತ ಜೊತೆಗೆ ಇಟ್ಕೊಳ್ಬೇಕು. ಶರಣ್ ಪ್ರಕಾಶ್ ಪಾಟೀಲ್, ಹೀಗಾಗಿ ಶರಣ್ ಪ್ರಕಾಶ್ ಪಾಟೀಲ್ ತುಂಬ ಆತ್ಮೀಯರಿದ್ದಾರೆ ಅವರು ಖರ್ಗೆ ಅವ್ರ ಜೊತೆ. ಸೊ ಈಗ ಹೈದರಾಬಾದ್ ಕರ್ನಾಟಕ ಆಲ್ಮೋಸ್ಟ್ ಖರ್ಗೆ ಅವರೇ ಡಿಸೈಡ್ ಮಾಡ್ತಾರೆ. ಕರೆಕ್ಟ್. ನನಗನ್ಸುತ್ತೆ ಈ ಸಲ ರಹೀಂ ಖಾನ್ ಒಳಗಡೆ ಬರಲಿಕ್ಕಿಲ್ಲ. ಇಲ್ಲೇ ಮುಸಲ್ಮಾನ್ ಜಾಸ್ತಿ ಆಗ್ಬಿಡ್ತಾರೆ. ಖಾದರ್ ಬರ್ಬೋದು, ಜಮೀರ್ ಬರಬೇಕು, ಹ್ಯಾರಿಸ್ ಬರಬೇಕು ಅಂತಾರೆ, ಖನಿಜಾ ಫಾತಿಮಾನ್ ಕರ್ಕೊಂಡ್ಬರ್ಬೇಕು ಅಂತ ಏನೋ ಒಂದು ಚರ್ಚೆ ಇದೆ ಅಂತ. ಯಾಕಂದರೆ ಮುಂದಿನ ಇದರಲ್ಲಿ ಕಲಬುರಗಿಯಲ್ಲಿ ಮುಸಲ್ಮಾನ್ ಸೀಟ್ ಓಟ್ಗಳಿವೆ. ಸೊ ಅಲ್ಲೊಂದು ರಿಪ್ರೆಸೆಂಟೇಷನ್ ರಹೀಂ ಖಾನ್ ತೆಗೆದ್ರೆ ಕೊಡಬೇಕು ಅಂತ ಖರ್ಗೆ ಅವರು ಹಠ ಹಿಡಿತಾರೆ. ಸೊ ಖನಿಜಾ ಫಾತಿಮಾ ಬರ್ತಾರ. ಆಲ್ ಪರ್ಮ್ಯುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಚರ್ಚೆಗೆ ಕೂತಾಗಲೇ ಅಂತಿಮವಾಗಿ ಡಿಸೈಡ್ ಆಗಬೇಕಾಗತ್ತೆ. ಬಟ್ ಕೆಲವು ಈಗ ಫಾರ್ ಎಕ್ಸಾಂಪಲ್ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಲಕ್ಷ್ಮಣ್ ಸವದಿ ಬೆಳಗಾವಿನಲ್ಲಿ, ಜಾರಕಿಹೊಳಿಯವರನ್ನು ತೆಗೆದ್ರೆ ಅಲ್ಲಿ ಜಾರಕಿಹೊಳಿ ನಾಮಿನಿ ಯಾರು ಒಳಗಡೆ ಬರೋರು? ಕರೆಕ್ಟ್. ನಾಯಕ ಸಮುದಾಯದಿಂದನೂ ಹೌದು, ಮತ್ತು ಆ ಭಾಗದ ಬಟ್ ನಾಯಕ ಸಮುದಾಯ KPCC ಅಧ್ಯಕ್ಷ ಸ್ಥಾನದ ಮೂಲಕ ಒಂದು ಅಧಿಕಾರ ಕೊಟ್ಟಿದ್ದೀವಿ, ಅದನ್ನು ಕೊಟ್ಟಾಗ ರೀಪ್ಲೇಸ್ ಮಾಡಬೇಕಾಗಿಲ್ಲ ಅನ್ನೋ ಥರದ್ದೇನು ಬರಲ್ಲ. ಕ್ಯಾಬಿನೆಟಲ್ಲಿ ಒಂದು ನಾಯಕ ಸಮುದಾಯಕ್ಕೆ ಅವಕಾಶವನ್ನು ಕೊಡಲೇಬೇಕಾಗತ್ತೆ ಕಾಂಗ್ರೆಸ್ನ. ಯಾಕಂದರೆ ಮೊನ್ನೆ ಆದರೂ BJP ನಾಯಕ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಬಿಟ್ಟಿತ್ತು ದಾವಣಗೆರೆ ದಕ್ಷಿಣದಲ್ಲಿ. ಅಧ್ಯಕ್ಷರಾದರೂ ಒಂದು ಅವಕಾಶವನ್ನು ಕೊಡಲೇಬೇಕಾಗತ್ತೆ. ಲೆಫ್ಟ್ ಇದೆ, ಭಾಳ ಭಾಳ ಇಂಪಾರ್ಟೆಂಟ್ ಈಗ. ಹೌದು. ತಿಮ್ಮಾಪುರ ಮೇಲೆ ಕಳಂಕ ಇದೆ ಅಲ್ವಾ? ಈಗ ನಾವು ಹೊಸ ಕ್ಯಾಬಿನೆಟ್ ತರ್ತೀವಿ ಅಂತ ಕಾಂಗ್ರೆಸ್ ಭಾರಿ ಜೋಶಲ್ಲಿ ಹೇಳ್ತಿರುವಾಗ ತಿಮ್ಮಾಪುರ ನಾಗೇಂದ್ರನ್ ಕರ್ಕೊಂಬಂದು ಮತ್ತೆ ಆಗ ನೀವು ದಲಿತ್ ಲೆಫ್ಟ್ ಯಾರು ಕೊಡ್ತೀರಿ? ಮುನಿಯಪ್ಪನವ್ರು 10 ವರ್ಷ ಕೇಂದ್ರದಲ್ಲಿ ಮಂತ್ರಿ ಇದ್ರು, ಈಗ 3 ವರ್ಷ ಇದ್ರು. ಸೊ ಅವ್ರ ಮಗಳನ್ನು ದಲಿತ್ ಲೆಫ್ಟ್ ಆಗಿ ಕೊಡ್ತಿರೋ ಅಥವಾ ಹೊಸ ಹೆಸರನ್ನು ಯಾವುದಾದ್ರೂ ತರುವ ಯೋಚನೆ ಉಂಟು? ಅಲ್ಲಿ ಶ್ರೀನಿವಾಸ್ ಮಾನೆ ಬೆನ್ನತ್ತಿದ್ದಾರೆ ಕಾವೇರಿಯಲ್ಲಿ, ನನ್ನನ್ನು ಮಂತ್ರಿ ಮಾಡಬೇಕು ಅಂತ. ಇಲ್ಲಿ ರಿಜ್ವಾನ್ ಅರ್ಷದ್ ಇಸ್ ಆಲ್ಸೋ ವೆರಿ ರಿಜ್ವಾನ್ ಅರ್ಷದ್ ಸಲೀಂ ಅಹಮದ್ ಹೆಸರು ಸಲೀಂ ಅಹಮದ್ ತುಂಬಾ ವರ್ಷಗಳಿಂದ ವೆರಿ ವೋಕಲ್ ದಿಸ್ ಟೈಮ್, ಭಾಳ ವೋಕಲ್ ಆಗಿ ಕೆಲಸ ಮಾಡ್ತಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರನ್ನು ಬಿಟ್ಟು ಸಲೀಂ ಅಹಮದ್ ರಿಜ್ವಾನ್ ಅರ್ಷದ್ ಪತ್ರಿಕಾಗೋಷ್ಠಿ ಮಾಡಿ ಏನು ಹೇಳಿದರು? ಬರೀ ಜಮೀರ್ ಮುಸಲ್ಮಾನ್ ನಾಯಕರಲ್ಲ, ನಾವು ಮುಸಲ್ಮಾನ್ ನಾಯಕ ಅಂತ ಹೇಳೋ ಪ್ರಯತ್ನ ಮಾಡಿದರು. ಈಗ ನಾವು ಮಹದೇವಪ್ಪನವ್ರ ಹೆಸರನ್ನೇ ತಗೊಳ್ತಾ ಇಲ್ಲ.
ಮಾದೇವಪ್ಪನವ್ರಿಗೆ 2023 ಹೈಕಮಾಂಡ್ ಹೇಳಿತ್ತು ನೀವು 24ರಲ್ಲಿ ಲೋಕಸಭೆಗೆ ನಿಲ್ಲಬೇಕು 1 ವರ್ಷ ಮಂತ್ರಿ ಅಂತ. ಅವ್ರು ಕೇಳಲಿಲ್ಲ, ಅವ್ರ ಮಗನಿಗೆ ಟಿಕೆಟ್ ಕೊಡ್ಸಿದ್ರು. ಎಸ್. ಬಟ್ ಈಗ ಸಿದ್ದರಾಮಯ್ಯನವರು ಇಲ್ಲದೇ ಇರುವಾಗ ಪ್ರಿಯಾಂಕ್ ಖರ್ಗೆ ಅವರ ಪ್ರಭಾವ ನಿಶ್ಚಿತವಾಗಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಪರಮೇಶ್ವರ್ ಮಂತ್ರಿಮಂಡಲದಲ್ಲಿ ಇದ್ದರೆ ಏನು, ಸ್ಪೀಕರ್ ಆದರೆ ಏನು, ಮಾದೇವಪ್ಪನವರು ಪುಟ್ಟರಂಗ ಶೆಟ್ಟಿ ಅವರನ್ನು ಉಪ್ಪಾರ ಸಮುದಾಯದವರು ಚಾಮರಾಜಪೇಟೆಯಲ್ಲಿ ಚಾಮರಾಜನಗರದಲ್ಲಿ ಪಾಲಿಟಿಕ್ಸ್ ಮಾಡಬೇಕಾದ್ರೆ ಅವರು ಬಹಳ ಮುಖ್ಯ, ಉಪ್ಪಾರ ಸಮುದಾಯ. ಹೀಗಾಗಿ ಅವರನ್ನು ಸಿದ್ದರಾಮಯ್ಯ ಮಂತ್ರಿ ಮಾಡಿಕೊಂಡಿದ್ರು. ಪುಟ್ಟರಂಗ ಶೆಟ್ಟಿ ಅವರನ್ನು ವಾಪಸ್ ಮಂತ್ರಿ ಮಾಡ್ತಾರೆ. ಹಿಟ್ನಾಳ್ ಫೋಟೋ ಬರ್ತಿದೆ ನೋಡಿ. ಹೌದು. ಆ ಭಾಗದಲ್ಲಿ, ಕೊಪ್ಪಳ ಭಾಗದಲ್ಲಿ, ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಕುರುಬ ಕೊಡಿ ಅಂತ ಅವ್ರು ಕೇಳ್ತಿದ್ದಾರೆ, ಹಿಟ್ನಾಳ್. ಸೊ ಇದು ನಾವು ಟಿ ವಿಯಲ್ಲಿ ಮಾತಾಡೋದು ಸುಲಭ ಇರುತ್ತೆ, ಇದನ್ನು ಬ್ಯಾಲೆನ್ಸ್ ಮಾಡೋದು ಭಾಳ ಕಷ್ಟ ಇರುತ್ತೆ. ಆನೇಕಲ್ ಶಿವಣ್ಣ ನೋಡಿ, ನರೇಂದ್ರ ಸ್ವಾಮಿ ಮತ್ತು ಆನೇಕಲ್ ಶಿವಣ್ಣ. ಈಗ ನಿಮಗೆ ಮಾದೇವಪ್ಪ ಕೈ ಬಿಟ್ಟರೆ ಅಲ್ಲಿ ಹಳೆ ಮೈಸೂರಿನಲ್ಲಿ ಒಬ್ಬ ದಲಿತ ರೈತನ್ನು ಮಾಡಬೇಕು. ಮಳವಳ್ಳಿಯ ನರೇಂದ್ರ ಸ್ವಾಮಿ ನನಗೆ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಿದ್ದಾರೆ. ಆನೇಕಲ್ ಶಿವಣ್ಣ ಶಿವಕುಮಾರ್ ಅವರು ಭಾಳ ಆತ್ಮೀಯರು, ಇಬ್ಬರಲ್ಲಿ ಯಾರಾಗ್ತಾರೆ? ತಂಗಡಿಗೆ ಇದ್ದಾರೆ ನಿಮಗೆ ಬೋವಿ ಸಮುದಾಯದಿಂದ, ಲಂಬಾಣಿಯಿಂದ ಒಂದು ತರಬೇಕು. ಇದೆಲ್ಲ ಈ ಪರ್ಮಿಟೇಷನ್ಸ್ ಕಾಂಬಿನೇಷನ್ ಇಸ್ ನಾಟ್ ಸೋ ಈಸಿ. 1 ಗಂಟೆ ಈ ಚರ್ಚೆಯನ್ನು ನೋಡಿದಾಗ ನೀವು ಇಂಥವ್ರು ಆಗ್ತಾರೆ ಅಂತ ಹೇಳಲೇ ಇಲ್ಲ, ಇಂಥವ್ರು ಆಗೋದಿಲ್ಲ ಅಂತ ಹೇಳಲೇ ಇಲ್ವಲ್ಲ ಅಂತ ಭಾಳ ಜನರ ಮನಸ್ಸಿನಲ್ಲಿ ಅನ್ಬೋದು. ಆ ನಿರ್ಧಾರಗಳು ಇನ್ನೂ ಆಗಿಲ್ಲ. ನಾಳೆ ಆಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.